ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ನೀವು ವಾಟ್ಸಪ್ ಯೂಸ್ ಮಾಡೋರಾಗಿದ್ರೆ ನಿಮಗೆ ಒಂದು 6 ಇಂಟ್ರೆಸ್ಟಿಂಗ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಎಲ್ಲ ಅಪ್ಲಿಕೇಶನ್ಗಳು ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸೊ ಮಿಸ್ ಮಾಡ್ಕೊಳ್ದೇನೆ ಕೊನೆವರೆಗೂ ನೋಡಿ. ಸೊ ಇದರಲ್ಲಿ ಫಸ್ಟ್ ಅಪ್ಲಿಕೇಶನ್ ವಾಟ್ಸ್ ಮೀ ಅಂತ. ನಾವು ವಾಟ್ಸಪ್ ಅಲ್ಲಿ ಯಾರಿಗಾರ ಮೆಸೇಜ್ ಮಾಡ್ಬೇಕಂದ್ರೆ ನಂಬರ್ ಸೇವ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ ಡೈರೆಕ್ಟ್ ಆಗಿ ನಂಬರ್ ಹಾಕಿ ಸೆಂಡ್ ಕೊಟ್ಟರೆ ಸಾಕು, ಅವರಿಗೆ ನಾವು ಮೆಸೇಜ್ ಅನ್ನ ವಾಟ್ಸಪ್ ನಲ್ಲಿ ಕಳಿಸ್ಕೋಬಹುದು. ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೆಕೆಂಡ್ ಅಪ್ಲಿಕೇಶನ್ ಟ್ರಾನ್ಸ್ಕ್ರೈಬರ್ ಅಂತ. ಫಾರ್ ಎಕ್ಸಾಂಪಲ್, ನಿಮ್ಮ ಗರ್ಲ್ ಫ್ರೆಂಡ್ ಮೆಸೇಜ್ ಅನ್ನ ಕಳಿಸಿದಾಗ ನೀವು ಮನೆಯಲ್ಲಿರುವಾಗ ಕೇಳಕ್ಕಾಗಲ್ಲ. ಸೊ ಜಸ್ಟ್ ಈ ಒಂದು ಅಪ್ಲಿಕೇಶನ್ ನ ಮೂಲಕ ನೀವು ವಾಯ್ಸ್ ಅನ್ನ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಅಪ್ಲಿಕೇಶನ್ ಯಾವ್ದಂದ್ರೆ ಸ್ಕೆಡಿಟ್ ಅಂತ. ಫಾರ್ ಎಕ್ಸಾಂಪಲ್, ನೀವು ಯಾರಿಗಾದ್ರೂ ಬರ್ಡೇ ವಿಶ್ ಮಾಡಬೇಕು, ಕರೆಕ್ಟಾಗಿ 12 ಗಂಟೆಗೆ ಶೆಡ್ಯೂಲ್ ಮಾಡಬೇಕಂದ್ರೆ ವಾಟ್ಸಪ್ ಮೆಸೇಜ್ ಅನ್ನ, ಸೊ ಈ ಒಂದು ಅಪ್ಲಿಕೇಶನ್ ನ ಯೂಸ್ ಮಾಡ್ಕೊಂಡು ಅಲ್ಲಿ ಕಾಂಟ್ಯಾಕ್ಟ್ ಆಡ್ ಮಾಡ್ಕೊಂಡು ಮೆಸೇಜ್ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇಟ್ ಟೈಮ್ ಎಲ್ಲ ಸೆಟ್ ಮಾಡ್ಕೊಂಡು ಓಕೆ ಕೊಟ್ರೆ ಕರೆಕ್ಟ್ ಆಗಿ ಆ ಒಂದು ಟೈಮ್ಗೆ ಮೆಸೇಜ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಟೈಮ್ ನೋಡ್ಕೋಬಹುದು. ಈಗ 12:17 PM ತೋರಿಸ್ತಿದೆ. ಕರೆಕ್ಟಾಗಿ 12:18ಗೆ ಶೆಡ್ಯೂಲ್ ಮೆಸೇಜ್ ಅನ್ನ ಇಟ್ಕೊಂತಿದ್ದೀನಿ. ಸೊ ಇದನ್ನ ನಾವು ಹೇಗೆ ಬೇಕಾದ್ರೂ ಸೆಟ್ ಮಾಡ್ಕೋಬಹುದು. ಆಮೇಲೆ ಸೇವ್ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈಗ ಸ್ಕ್ರೀನ್ ಲಾಕ್ ಏನೋ ಆಫ್ ಮಾಡಬೇಕು ಅಂತ ರೆಕಮೆಂಡೆಡ್ ಕೇಳ್ತಾ ಇದೆ. ಬೇಕಾದ್ರೆ ನೀವು ಆಫ್ ಮಾಡ್ಕೊಳ್ಳಿ. ನಾನು ಹಾಗೆ ವಿತೌಟ್ ಲಾಕಿಂಗ್ ನಾನು ಕಂಟಿನ್ಯೂ ಕೊಟ್ಟಿದ್ದೆ. ಈಗ 12:18 ಆಗೋವರೆಗೂ ವೆಯ್ಟ್ ಮಾಡಿ ತೋರಿಸ್ತಿದ್ದೀನಿ. ಮೆಸೇಜ್ ಹೇಗೆ ಹೋಗ್ತಿದೆ ಅಂತ ನೋಡಿ. ನಾನು ಟೈಪ್ ಮಾಡೋದೇ ಬೇಕಾಗಿಲ್ಲ, ಅದು ಆಟೋಮೆಟಿಕ್ ಆಗಿ ಹೆಸರನ್ನ ಸರ್ಚ್ ಮಾಡ್ಕೊಳ್ಳುತ್ತೆ, ಅವರಿಗೆ ಆ ಒಂದು ಮೆಸೇಜ್ ಅನ್ನ ಕಳಿಸ್ಬಿಡುತ್ತೆ. ಈ ರೀತಿ ನಾವು ಶೆಡ್ಯೂಲ್ ಮೆಸೇಜ್ ಅನ್ನ ಕಳಿಸ್ಕೋಬಹುದು. ಈ ಒಂದು ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಯಾವ್ದಪ್ಪ ಅಂದ್ರೆ ಕ್ಯೂಬ್ ACR. ಈ ಒಂದು ಅಪ್ಲಿಕೇಶನ್ ನ ಯೂಸ್ ಮಾಡಿಕೊಂಡು ನಾವು ವಾಟ್ಸಪ್ ಕಾಲ್ಗಳನ್ನ ರೆಕಾರ್ಡ್ ಮಾಡ್ಕೋಬಹುದು. ಓಕೆನಾ? ಸೊ ಈ ಒಂದು ಅಪ್ಲಿಕೇಶನ್ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಎಲ್ಲ ಅಪ್ಲಿಕೇಶನ್ ಲಿಂಕು ನಾನು ಒಂದೇ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ರೆಕಾರ್ಡೆಡ್ ವಾಯ್ಸ್ ಕಾಲ್ಗಳನ್ನ ನೀವು ಈ ಒಂದು ಅಪ್ಲಿಕೇಶನ್ ನ ಓಪನ್ ಮಾಡ್ಕೊಂಡ್ರೆ ಅಲ್ಲಿ ಲಿಸ್ಟ್ ಅಲ್ಲಿ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಕೇಳ್ಕೋಬಹುದು, ಡೌನ್ಲೋಡ್ ಮಾಡ್ಕೋಬಹುದು, ಶೇರ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಯಾವ್ದಪ್ಪ ಅಂದ್ರೆ ವಾಟ್ಲಾಕ್ ಅಂತ. ಈ ಒಂದು ಅಪ್ಲಿಕೇಶನ್ ನ ಯೂಸ್ ಮಾಡ್ಕೊಂಡು ನೀವು ವಾಟ್ಸಪ್ ನಲ್ಲಿ ಪರ್ಟಿಕ್ಯುಲರ್ ಚಾಟ್ ಗಳನ್ನ ಲಾಕ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನನ್ನ ಕಾಂಟ್ಯಾಕ್ಟಿಗೆ ಮೆಸೇಜ್ ಮಾಡ್ತಿದ್ರೆ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾತ್ರ ಲಾಕ್ ಮಾಡ್ಕೋಬಹುದು, ಅದಕ್ಕೆ ಪಾಸ್ವರ್ಡ್ ಇಡ್ಬೋದು. ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್, ನಿಮ್ಮ ಗರ್ಲ್ ಫ್ರೆಂಡ್ ನ ಚಾಟ್ ಮಾತ್ರ ಲಾಕ್ ಮಾಡ್ಲಿಕ್ಕೆ, ಅಂದ್ರೆ ಯಾರು ನೋಡೋಕ್ಕಾಗಲ್ಲ. ಸೊ ಈ ರೀತಿ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಲಾಕ್ ಇಟ್ಟೆ, ಸೊ ಆ ಚಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಪಾಸ್ವರ್ಡ್ ಕೇಳುತ್ತೆ. ಸೊ ಈ ರೀತಿ ಬಂದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಯೂಸ್ ಆಗುತ್ತೆ. ನೀವು ಫಿಂಗರ್ ಪ್ರಿಂಟ್ ನ ಕೂಡ ಯೂಸ್ ಮಾಡ್ಕೋಬಹುದು ಅನ್ಲಾಕ್ ಮಾಡ್ಲಿಕ್ಕೆ. ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಲಾಸ್ಟ್ ಆಗಿ ನಾವು ನೋಡ್ಲಿಕ್ಕಿರುವಂತಹ ಅಪ್ಲಿಕೇಶನ್ ಯಾವ್ದಪ್ಪ ಅಂದ್ರೆ ಕಸ್ಟಮ್ ವಾಟ್ಸಪ್ ಸ್ಟಿಕ್ಕರ್ಸ್. ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನಾವು ನಮ್ಮದೇ ಆದಂತಹ ವಾಟ್ಸಪ್ ಸ್ಟಿಕ್ಕರ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು. ಇದರ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿಲ್ಲ, ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ ಈ ಒಂದು ಸ್ಟಿಕ್ಕರ್ಸ್ ಅನ್ನ ಹೇಗೆ ಮಾಡೋದು ಅಂತ. ಸೊ ಫಸ್ಟ್ ಆ ವಿಡಿಯೋನ ನೋಡಿ ಸ್ಟಿಕ್ಕರ್ಸ್ ಅನ್ನ ನೀವೇ ಓನ್ ಆಗಿ ಕ್ರಿಯೇಟ್ ಮಾಡ್ಕೋಬಹುದು. ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್. ಓಕೆ.